ಅಮೇರಿಕಾ ಇರಾನ್ ವಾರ್ ಇದೆಯಲ್ಲ, ಇದು ಮುಗಿಯದ ಕತೆ, ಮುಗಿಯದ ಅಧ್ಯಾಯ ಆಗೋಗ್ಬಿಟ್ಟಿದೆ. ದಿನದಿಂದ ದಿನಕ್ಕೆ ಅಮೇರಿಕಾ ಮೇಲೆ ಇರಾನ್ ಮೇಲೆ ಅಮೇರಿಕಾ ದಾಳಿ ನಡೆಸ್ತಾನೆ ಇದೆ. ಈಗ ಹರ್ಮುಜ್ ಜಲಸಂಧಿಗಾಗಿ ಅಮೇರಿಕಾ ಇರಾನ್ ಸಮರವನ್ನು ನಡೆಸ್ತಾ ಇದ್ದಾವೆ. ಗಡಿಯಲ್ಲಿ ಇರಾನ್ ಮೇಲೆ ಅಮೇರಿಕಾದಿಂದ ಭೀಕರ ಅಟ್ಯಾಕ್ ಆಗಿದೆ. ಹರ್ಮುಜ್ ಜಲಸಂಧಿಗಾಗಿ ಅಮೇರಿಕಾ ಇರಾನ್ ಸಮರ ನಡೆಸ್ತಾ ಇದ್ದಾವೆ. ಇರಾನ್ ಮೇಲೆ ಅಮೇರಿಕಾದಿಂದ ಭೀಕರ ಅಟ್ಯಾಕ್ ಆಗಿದೆ. ಇರಾನಿನ ಕೋನಾರ್ಕ್ ಕರಾವಳಿಯಲ್ಲಿ ಭೀಕರ ದಾಳಿ ನಡೀತಾ ಇದೆ. USA ವಾಯುಪಡೆಗಳಿಂದ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಆಗಿದೆ. ದಾಳಿಗೆ ಪ್ರತಿದಾಳಿಯ ಎಚ್ಚರಿಕೆ ನೀಡಿದೆ ಇರಾನ್. ನೋಡಿ, ಅಮೇರಿಕಾ ನೀವೇನೇ ಮಾಡಿದ್ರು ನಾವು ಬಗ್ಗಲ್ಲ ಜಗ್ಗಲ್ಲ, ನಾವು ಕೂಡ ಸಿದ್ಧವಾಗಿದ್ದೀವಿ ಅಂತ ಹೇಳುತ್ತೆ ಇರಾನ್. ಆದರೂ ಕೂಡ ಅಮೇರಿಕಾ ನಂದು ದೊಡ್ಡ ಸೇನೆ ಇದೆ, ನಾನು ಜಗತ್ತಿಗೆ ಬಾಸ್ ಇದ್ದೀನಿ, ಇರಾನ್ ಯಾವ ಲೆಕ್ಕ ಅಂಥೇಳಿ ಅಮೇರಿಕಾ ಅಟ್ಯಾಕ್ ಮಾಡ್ತಾ ಇದೆ. ಬಟ್ ಇರಾನ್ ಇದೆಯಲ್ಲ, ಮಣಿತಾ ಇಲ್ಲ. ಅದಕ್ಕೆ 3.5-4 ತಿಂಗಳಿಂದ ಆಯಿತು ಇದೇ ನಡೀತಾ ಇದೆ. ಸೊ ಟ್ರಂಪ್ ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ, ಅದಕ್ಕೆ ತಕ್ಕಂತೆ ದಾಳಿ ಮಾಡ್ತಾರೆ. ಅದಕ್ಕೆ ಪ್ರತಿದಾಳಿಯಾಗಿ ಇರಾನು ಸಿದ್ಧವಾಗಿ ನಿಂತಿದೆ, ಅದು ಕೂಡ ದಾಳಿ ಮಾಡ್ತಾ ಇದೆ. ಅಂದರೆ ಅಮೇರಿಕಾ ಸೇನೆಗಳು ಎಲ್ಲೆಲ್ಲಿದ್ದಾವೆ, ಅಮೇರಿಕಾ ಮಿತ್ರ ರಾಷ್ಟ್ರಗಳಲ್ಲಿ ಅವರ ಸೇನೆಗಳಿದ್ದಾವೆ, ವಾಯು ನೆಲೆಗಳಿದ್ದಾವೆ, ಅಲ್ಲೆಲ್ಲ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಾ ಇದೆ. ಈಗ ನೋಡಿ, ಅವರ ಸಮರ ಮುಂದುವರೆದಿದೆ. ಅದರಲ್ಲಿ ಸಾವು ನೋವುಗಳಾಗ್ತಾ ಇದ್ದಾವೆ. ಹಲವು ಕಡೆ ಈ ಹರ್ಮುಜ್ ಜಲಸಂಧಿಯಲ್ಲಿ ಏನಿದೆ, ಬಹಳ ಕಟ್ಟುನಿಟ್ಟಿನ ಕ್ರಮಗಳಾಗ್ತಾ ಇದ್ದಾವೆ. ಇರಾನು ಅಮೇರಿಕದ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಅಮೇರಿಕಾ ಇರಾನಿನ ಏನು ತೈಲ ಸಂಗ್ರಹಣ ಘಟಕಗಳಿದ್ದಾವೆ, ಇರಾನ್ ಆರ್ಥಿಕತೆಗೆ ಹೊಡೆತ ಬೀಳುವಂಥ ಕೆಲಸಗಳನ್ನು ಅಮೇರಿಕಾ ಮಾಡ್ತಾ ಇದೆ. ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿನ ಏನು ಹತ್ಯೆ ಮಾಡ್ತು ಇಸ್ರೇಲು ಮತ್ತು ಅಮೇರಿಕಾ ಸೇರಿ, ಅದಾದ ಮೇಲೆ ಇರಾನಿನ ಸೇನೆ ಇದೆಯಲ್ಲ, ನಾವು ಟ್ರಂಪನ್ನು ಬಲಿ ಪಡಿತೀವಿ ಅಂಥೇಳಿ ನಿಂತ್ಕೊಂಡಿದೆ ಇವಾಗ. ಬಟ್ ಟ್ರಂಪ್ ಅದಕ್ಕೆ ಹೇಳ್ತಾ ಇದ್ದಾರೆ, ನಿಮ್ಮ ಬಲಿ ಪಡೆಯುವ ಉದ್ದೇಶ ನಾನಾಗಿದ್ದೀನಿ, ಬಟ್ ನನ್ನನ್ನು ಬಲಿ ಪಡೆದ್ರೆ ಇರಾನ್ ಉಳಿಯಲ್ಲ ಅಂಥೇಳಿ ಅವರು ಸವಾಲು ಹಾಕ್ತಾರೆ. ಬಟ್ ಇವಾಗ ಯುದ್ಧ ವಿರಾಮ ಏನು ಘೋಷಣೆ ಆಗಿತ್ತು ಅದಕ್ಕೆ ಬ್ರೇಕ್ ಬಿದ್ದು ಈಗ ಯುದ್ಧ ಸ್ಟಾರ್ಟ್ ಆಗಿದೆ. ಯುದ್ಧ ಸ್ಟಾರ್ಟ್ ಆದಾಗದಿಂದ ಕೂಡ ದಾಳಿ ಪ್ರತಿದಾಳಿಗಳು ನಡೀತಾ ಇದ್ದಾವೆ. ಇರಾನ್ನ ಏನು ತೈಲ ಘಟಕಗಳಿದ್ದಾವೆ ಅದರ ಮೇಲೆ ಅಮೇರಿಕಾ ದಾಳಿ ಮಾಡ್ತಾ ಇದೆ, ಅಮೇರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ನಿನ್ನೆಯೂ ಕೂಡ ಅಷ್ಟೇ ಹರ್ಮುಜ್ನಲ್ಲಿ ಭಾಳ ಸಂಘರ್ಷ ನಡೆದಿದೆ, ಯುದ್ಧ ಸಂಘರ್ಷ ಆಗೋಗಿದೆ. ಅಮೇರಿಕದ ಏನು ಹಡಗುಗಳಿದ್ದಾವೆ, ತೈಲ ನೌಕೆಗಳೇನಿದ್ದಾವೆ ಅದರ ಮೇಲೆ ಅಮೇರಿಕಾ ದಾಳಿ ಮಾಡಿದೆ. ಅದರಲ್ಲಿ 2 ಹಡಗುಗಳನ್ನು ಧ್ವಂಸ ಮಾಡಿ ಹಾಕಿದೆ, ಕ್ಷಿಪಣಿ ದಾಳಿ ಮಾಡಿ. ಸೊ ಅದರಲ್ಲಿ ಭಾರತೀಯರಿಗೂ ಕೂಡ ಸಾವಾಗಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಇವಾಗ ಇಸ್ರೇಲು, ಇರಾನು, ಅಮೇರಿಕಾ ಯುದ್ಧ ಇದೆಯಲ್ಲ, ಜಾಗತಿಕ ಮಟ್ಟದಲ್ಲಿ ಲಾಸ್ ಉಂಟು ಮಾಡ್ತಾ ಇದ್ದಾವೆ. ನಮಗೆ ಬೇರೆ ದೇಶಗಳು ಯುದ್ಧ ಮಾಡಿದ್ರೆ ಭಾರತಕ್ಕೆ ಯಾವುದೇ ತೊಂದರೆ ಆಗ್ತಿರ್ಲಿಲ್ಲ ಅಷ್ಟೊಂದು. ಇರಾನು ಅಥವಾ ಈ ಮಧ್ಯಪ್ರಾಚ್ಯದ ದೇಶಗಳು ಯುದ್ಧ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ತೈಲ ಅಲ್ಲಿಂದನೇ ಬರೋದ್ರಿಂದ ಕಚ್ಚಾ ತೈಲ ಸಿಗೋದಿಲ್ಲ ನಮಗೆ, ಗಣನೀಯವಾಗಿ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಈ ಹಿಂದೆ ಆಗ್ಬಿಟ್ಟಿತ್ತು. ಆದಾಗ ಏನೇನೆಲ್ಲ ತೊಂದರೆಗಳಾಯ್ತಂತ ನೀವೇ ನೋಡಿದ್ದೀರಿ. ಡೀಸೆಲ್ಲು, ಪೆಟ್ರೋಲು, ಗ್ಯಾಸು ಎಲ್ಲವೂ ಕೂಡ ಬೆಲೆ ಹೆಚ್ಚಿಗೆ ಆಯಿತು. ಬೆಲೆ ಹೆಚ್ಚಿಗೆ ಕೊಟ್ಟರು ಸಿಗದಿರತಕ್ಕಂಥ ಪರಿಸ್ಥಿತಿ ಬಂದು ಒದಗಿತ್ತು. ಸೊ ಇವಾಗ ಮತ್ತೆ ಯುದ್ಧ ಸ್ಟಾರ್ಟ್ ಮಾಡ್ಕೊಂಡಿದ್ದಾವೆ. ಬಟ್ ಯುದ್ಧ ವಿರಾಮ ಘೋಷಣೆ ಆದಮೇಲೆ ಸ್ವಲ್ಪ ತಣ್ಣಗಾಗಿ ಒಂದು ಮಟ್ಟಕ್ಕೆ ಬಂದಿತ್ತು. ಬಟ್ ಇವಾಗ ಮತ್ತೆ ಯುದ್ಧ ಸ್ಟಾರ್ಟ್ ಆಗಿ ಅದೇ ಹೊಡೆತ ಭಾರತಕ್ಕೂ ಜಾಗತಿಕ ಮಟ್ಟದಲ್ಲೂ ಬೀಳ್ತಾ ಇದೆ. ಅಪ್ಡೇಟ್ ಬ್ರೇಕಿಂಗ್ ಇದೆ. ಇರಾನ್ ಅಮೇರಿಕಾ ನಡುವೆ ಮುಂದುವರೆದಿದೆ ವಾರ್. ಎಲ್ಲಿ? ಹರ್ಮುಜ್ ಜಲಸಂಧಿಯಲ್ಲಿ. UAE ಹಡಗುಗಳ ಮೇಲೆ ಇರಾನ್ ಪ್ರತಿದಾಳಿ ಮಾಡ್ತಾ ಇದೆ. ಇರಾನ್ ದಾಳಿಯಲ್ಲಿ ಓರ್ವ ಭಾರತೀಯ ನಾವಿಕ ಸಾವನ್ನಪ್ಪಿದ್ದಾರೆ. 6 ಭಾರತೀಯರು ಮತ್ತು 2 ಉಕ್ರೇನ್ ಸಿಬ್ಬಂದಿಗೆ ಗಾಯ ಆಗಿದೆ. ಹರ್ಮುಜ್ ಜಲಸಂಧಿ ಹಾದು ಹೋಗುವಾಗ ದಾಳಿ ನಡೆಸಿದೆ ಇರಾನ್. UAE 2 ತೈಲ ಟ್ಯಾಂಕರ್ಗಳ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ಅದರ ಮೂಲ ಉದ್ದೇಶ ಅಥವಾ ಅದ್ರ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಕ್ಕೆ ಬಂದರೆ ಇರಾನ್ ಮಾಡೋದು ಹರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡೋದು, ಹರ್ಮುಜ್ ಜಲಸಂಧಿಯನ್ನು ದಾಟಿ ಹೋಗುವ ಹಡಗುಗಳ ಮೇಲೆ ಅಟ್ಯಾಕ್ ಮಾಡೋದು, ಇದೇ ಮಾಡುತ್ತೆ. ಇವಾಗ ಅಮೇರಿಕಾ ಹಡಗುಗಳಷ್ಟೇ ಅಲ್ಲ, ಬೇರೆ ಬೇರೆ ದೇಶದ ಹಡಗುಗಳ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ. ಅವರು ಅಟ್ಯಾಕ್ ಮಾಡಿದ್ರೆ ಬೇರೆ ಬೇರೆ ದೇಶಗಳ ಹಡಗುಗಳಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಇವಾಗ ಭಾರತೀಯ ನಾವಿಕ ಒಬ್ಬರು ಸಾವನ್ನಪ್ಪಿದ್ದಾರೆ ಅಲ್ಲಿ ಈ ಒಂದು ಯುದ್ಧದಲ್ಲಿ. ಅಮೇರಿಕಾ ಇರಾನ್ನ ಒಂದು ಪ್ರತಿಷ್ಠೆಯ ಯುದ್ಧ ಅಂತ ಹೇಳ್ತಿರೋ ಏನು ಹೇಳ್ತಿರೋ ಗೊತ್ತಿಲ್ಲ. ಇದಾಗೋಗಿದೆಯಲ್ಲ, ಬೇರೆ ದೇಶದ
ನಾವಿಕರು ಸಾವನ್ನಪ್ತಾ ಇದ್ದಾರೆ. ಇವಾಗ ನೀವು ಇರಾನ್ ಅಮೇರಿಕ ನಡುವೆ ಏನು ವಾರ್ ಮುಂದುವರೆದಿದೆ, ಅದರಲ್ಲಿ ಭಾರತೀಯ ನಾವಿಕರಾಗಿರ್ತಕ್ಕಂಥವರು ಒಬ್ಬರು ಸಾವನ್ನಪ್ಪಿದ್ದಾರೆ. ಇನ್ನು 6 ಭಾರತೀಯರು, 2 ಉಕ್ರೇನ್ ಸಿಬ್ಬಂದಿಗಳಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹರ್ಮುಜ್ ಜಲಸಂಧಿ ಹಾದು ಹೋಗುವಾಗ ದಾಳಿ ಮಾಡಿದೆ. ನೋಡಿ, ಅಮೇರಿಕದ ಏನು ಹಡಗುಗಳು, ತೈಲ ಟ್ಯಾಂಕರ್ಗಳು ಹರ್ಮುಜ್ ಜಲಸಂಧಿಯನ್ನು ಏನು ದಾಟಿ ಹೋಗಬೇಕು ಆ ಟೈಮ್ನಲ್ಲಿ ಇವರು ಕಾಯ್ಕೊಂಡು ಕೂತಿರ್ತಾರೆ. ಇರಾನ್ನವರು ದಾಳಿಯನ್ನು ಮಾಡ್ತಾ ಇದ್ದಾರೆ. ನೀವೇನಾದರೂ ನಮ್ಮ ಆರ್ಥಿಕತೆಗೆ ಹೊಡೆತ ಕೊಡುವಂಥ ಕೆಲಸಗಳನ್ನು ನೀವು ಮಾಡಿದ್ರೆ ನಿಮ್ಮ ಆರ್ಥಿಕತೆಗೂ ನಾವು ಹೊಡೆತ ಕೊಡ್ತೀವಿ ಅಂತೇಳಿ ಇರಾನ್ ಹೇಳ್ತಾ ಇದೆ. ಅಂತ ಹೇಳಿದ್ರೆ ಈ ತೈಲವನ್ನು ಹೊತ್ಕೊಂಡು ಏನು ಬರ್ತವೆ ಹಡಗುಗಳ, ಅದರ ಮೇಲೆ ಕ್ಷಿಪಣಿ ದಾಳಿ ಮಾಡಿಬಿಡೋದು, ಆ ಹಡಗನ್ನು ಸುಟ್ಟು ಭಸ್ಮ ಮಾಡಿಬಿಡುವ ಕೆಲಸಗಳನ್ನು ಮಾಡ್ತಾ ಇದೆ. ಇವಾಗಷ್ಟೇ ಇರಾನ್ ಮಾಡ್ತಾ ಇರೋದು ಅದೇ, ಅಮೇರಿಕ ಮಾಡ್ತಾ ಇರೋದು ಅದೇ. ಅಮೇರಿಕ ಇರಾನ್ನ ಹಲವು ಪ್ರದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ, ಕ್ಷಿಪಣಿ ದಾಳಿ ಮಾಡ್ತಾ ಇದೆ. ಇನ್ನು ಇರಾನ್ ಮಿಲಿಟರಿ ನೆಲೆಗಳ ಮೇಲೆ ಅಮೇರಿಕ ವೈಮಾನಿಕ ದಾಳಿ ನಡೆಸಿದ ನಂತರ ಈ ಜೋರ್ಡಾನ್, UAE, ಬೆಹರಾನ್ ಮತ್ತು ಕತಾರ್ನಲ್ಲಿರುವ ಅಮೇರಿಕ ಸೇನೆ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಎರಡೂನ್ನ ನಡೆಸಿದೆ ಅಲ್ಲಿ. ಇದರಿಂದ ಭಾರತೀಯರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಈ ಏನು ಹಡಗು ಸಂಚರಿಸ್ತಾ ಇತ್ತು, ಅಮೇರಿಕಾಗೆ ಸೇರಿದ ಹಡಗು, ಆ ಹಡಗಿನ ಮೇಲೆ ಇರಾನ್ ದಾಳಿ ನಡೆಸಿದೆ. ಅದರಲ್ಲಿ ಭಾರತೀಯ ಒಬ್ಬ ನಾವಿಕ ಮೃತಪಟ್ಟಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಈ ಯುದ್ಧದಿಂದ ಆದಕ್ಕಂಥ ಪರಿಣಾಮಗಳು. ಎಲ್ಲಿ ನೋಡಿದ್ರಲ್ಲಿ ಬೆಂಕಿ ಹೊತ್ಕೊಂಡು ಉರಿತಾ ಇದೆ ಕ್ಷಿಪಣಿ ದಾಳಿಯಿಂದ. ನೋಡಿ, ಅಮೇರಿಕ ಇರಾನ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಇದರಿಂದ ಭಾರತಕ್ಕೆ ಏನು ಸಂಕಷ್ಟ ಆಗ್ಬಿಡುತ್ತೆ ಅಂತ ನೋಡೋದು ಹೋದರೆ, ಇರಾನ್ ಅಮೇರಿಕ ವಾರ್ ತೈಲ ದರದಲ್ಲಿ ಕೋಲಾಹಲ ಉಂಟಾಗಿ ಹೋಗಿದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಗಣನೀಯವಾಗಿ ಏರಿಕೆ ಆಗಿದೆ. ಕಚ್ಚಾ ತೈಲ ಬೆಲೆಯಲ್ಲಿ 9% ಏರಿಕೆ ಆಗಿದೆ. ನೋಡಿ, ಈಗಾಗಲೇ ನಿನ್ನೆ 4% ಹೆಚ್ಚಾಗಿತ್ತು ಕಚ್ಚಾ ತೈಲದ ಬೆಲೆ. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲ ಬೆಲೆ $85.40 ಈಗ ಏರಿಕೆ ಆಗಿದೆ. ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳದ ಭೀತಿ ಎದುರಾಗ್ತಾ ಇದೆ. ನಾನು ಹೇಳ್ತಾ ಇದ್ನಲ್ಲ, ಬರೀ ಈ 2 ದೇಶಗಳು ಯುದ್ಧ ಮಾಡ್ಕೊಂಡ್ಬಿಟ್ರೆ ಬೇರೆಯವರಿಗೇನು ಕಷ್ಟ ಆಗೋದಿಲ್ಲ ಅಂತಲ್ಲ. ಈಗ ಹೇಳ್ದಲ್ಲ, ಇರಾನು ಒಂದು ಜಾಗತಿಕ ಮಟ್ಟದಲ್ಲಿ ಈ ಕಚ್ಚಾ ತೈಲವನ್ನು ಸಾಗಣೆ ಮಾಡುವ ಒಂದು ಮಾರ್ಗ. ಅದು 35 ಕಿಲೋಮೀಟ್ರ್ 35 ಕಿಲೋಮೀಟ್ರ್ ಒಂದು ಅಗಲ ಇರುವಂಥದ್ದು. ಅದರಿಂದನೇ ಎಲ್ಲ ಹಡಗುಗಳು ದಾಟ್ಕೊಂಡು ಬರಬೇಕು. ನೀವು ಕಚ್ಚಾ ತೈಲ ಇರಾನ್ನಿಂದ ತಗೊಳ್ರಿ, ಕುವೈತ್ನಿಂದ ತಗೊಳ್ಳಿ, ಎಲ್ಲಿಂದ ಬೇಕಾದ್ರೆ ತಗೊಳ್ಳಿ, ಅಲ್ಲಿ ಆಜುಬಾಜು ದೇಶಗಳಿಂದ ಅಲ್ಲಿಂದ ತೊಗೊಂಡ್ರೆ ಆ ಮಾರ್ಗವನ್ನೇ ದಾಟ್ಕೊಂಡು ಬರಬೇಕು ನೀವು. ಆ ಮಾರ್ಗ ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಆ ಟೋಲ್ ಒಂಥರ ಅದು ದಾಟ್ಕೊಂಡು ಬರಲೇಬೇಕು. ಇರಾನ್ ಪರ್ಮಿಷನ್ ಬೇಕೇ ಬೇಕು. ಇರಾನ್ ಪರ್ಮಿಷನ್ ಮೀರಿ ನೀವೇನಾದ್ರು ಬರ್ತೀರಿ ಅಂತ ಹೇಳಿದ್ರೆ ಇರಾನ್ನವರು ದಾಳಿಯನ್ನು ಮಾಡಿಬಿಡ್ತಾರೆ, ಕ್ಷಿಪಣಿ ದಾಳಿ ಮಾಡಿಬಿಡ್ತಾರೆ. ಆ ಕ್ಷಿಪಣಿ ದಾಳಿ ಮಾಡ್ತು ಅಂತ ಅಂದರೆ ಕೋಟ್ಯಾಂತರ ಮೌಲ್ಯದ ತೈಲವನ್ನು ಹೊತ್ತು ತರ್ತಿದ್ದ ಹಡಗು ಸುಟ್ಟು ಭಸ್ಮ ಆಗುತ್ತೆ. ಅದರಲ್ಲಿದ್ದ ನಾವಿಕರು ಕೂಡ ಸುಟ್ಟು ಭಸ್ಮ ಆಗ್ತಾರೆ. ಇರಾನ್ ಮಾಡುವ ಕೆಲಸ ಅದು. ಇರಾನ್, ನೀವು ನಮಗೆ ತೊಂದರೆ ಕೊಟ್ಟರೆ ನಾವು ನಿಮ್ಮನ್ನು ಬಿಡಲ್ಲ ಅಂಥೇಳಿ ಇರಾನ್ ಹೇಳುತ್ತೆ. ಅಮೇರಿಕ, ನಂದು ದೊಡ್ಡ ಸೇನೆ, ನಾನು ಬಿಡೋದಿಲ್ಲ, ನಮ್ಮನ್ನು ಎದುರು ಹಾಕೊಂಡ್ರೆ ಯಾರು ಉಳಿಯೋದಿಲ್ಲ ಅಂಥೇಳಿ ಯುದ್ಧಕ್ಕೆ ಹೋಗಿದೆ. ಇರಾನು ಮಣಿತಾ ಇಲ್ಲ, ಪ್ರತಿ ದಾಳಿ ಅದು ಕೂಡ ಮಾಡ್ತಾ ಇದೆ, ಹೊಡ್ತಾ ಕೊಡ್ತಾ ಇದೆ. ಆದರೂ ಕೂಡ ಅಮೇರಿಕ ಸಿದ್ಧವಾಗಿ ನಿಂತಿದೆ. ಈ ಸರ್ವೋಚ್ಚ ನಾಯಕನನ್ನು ಹತ್ಯೆ ಮಾಡಿದ ಮೇಲಂತೂ ಇರಾನ್ ಕೆಂಡಾಮಂಡಲ ಆಗೋಗಿದೆ ಅಮೇರಿಕ ಮೇಲೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.